ಯಾಕಂದ್ರೆ ಆಲ್ಮೋಸ್ಟ್ ಮನೆ ಕೂಡ ಕಟ್ತಾ ಇದ್ದಾರೆ ಸೊ ಯಾರೋ ಪೊಲೀಸ್ ಅವರೇ ಕಟ್ತಿರೋದು ಅಂತ ಆಲ್ಮೋಸ್ಟ್ ಸ್ಟಾಫೇ ಎಲ್ಲ ಕಟ್ತಾ ಇರೋದು ಓಕೆ ಒಂದು ಸೆಕ್ಯೂರಿಟಿ ಪರ್ಪಸ್ ಅಂತಾನೆ ಹೇಳ್ಬೋದಾ 24/7 ಸೆಕ್ಯೂರಿಟಿ ಇವನ್ ನಾವು ರೇರಾ ತಗೊಂಡೇ ಇರ್ಬೋದು ಬಟ್ ಎಲ್ಲಾ ಫೆಸಿಲಿಟಿನೂ ಇದೆ ಸೊ ರೇರಾದಲ್ಲೂ ಈಗ CA ಬಿಡಬೇಕು ಮತ್ತೆ ಎಲ್ಲಾನು ಇದೆ ಹೌದು ಅದೇ ತರ ಆಸ್ ಇಟ್ ಇಸ್ ಸೇಮ್ ನೀವು ಅದೇ ಕೂಡ ಅಪ್ರೂವಲ್ ಅನ್ನು ಕೊಟ್ಟಿದ್ದೀರಾ ಲೇಔಟ್ ಹೆಸರು ಏನಂತಂದ್ರೆ ಲೇಔಟ್ ಸಮೃದ್ಧಿ ಲೇಔಟ್ ಮತ್ತೆ ಪೊಲೀಸ್ ಲೇಔಟ್ ಅಂತ ಪೊಲೀಸ್ ಲೇಔಟ್ ಅಂತಾನೆ ಹೇಳ್ಬೋದು ಓಕೆ ಎಷ್ಟು ಎಕರೆ ಮಾಡಿರೋದು ಸರ್ ಇದು 9 acres 135 ಸೈಟ್ಸ್ ಅಲ್ಲಿ ಮಾಡಿ ಚೆಕ್ ಮಾಡೋದಕ್ಕಿಂತ ಈ ಖಾತಾ ಆ ಸೈಟ್ ಏನಿದೆಯೋ ಈ ಖಾತಾ ನಂಬರ್ ಹಾಕಿದ್ರೆ ಸಾಕು ಅವ್ರಿಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಬರುತ್ತಲ್ವಾ ಆನ್ಲೈನ್ ಅಲ್ಲಿ ಸಿಗುತ್ತೆ ಓಕೆ ಎನಿ ಟೈಮ್ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಂಡು ಬೆಸ್ಟ್ ಪ್ರೈಸ್ ಅಲ್ಲಿ ಇಲ್ಲ ಬೆಸ್ಟ್ ಪ್ರೈಸ್ ಆಕ್ಚುಲ್ ಆಗಿ ತುಂಬಾ ಲೀಸ್ಟ್ ಪ್ರೈಸ್ ಕೊಟ್ಟಿರೋದು ಅದರಲ್ಲಿ ನಮ್ಗೆ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಮಾಡ್ಕೊಂಡು ಮೇನ್ ನೋಡೋದು ಏನಂದ್ರೆ ಲೀಗಲ್ ಅಲ್ಲಿ 11A ಖಾತಾ ಏನ್ ಕೊಡ್ತಾನೆ ಕಂಪ್ಲೀಟ್ ಕ್ಲಿಯರ್ ಇದ್ರೆ ಮಾತ್ರ ಇಲ್ಲಿ 11A ಖಾತಾ ಬರುತ್ತೆ ಇಂಡಿವಿಜುವಲ್ ಹೌದು ಇದು ಇಂಡಿವಿಜುವಲ್ ನೀವೇ ಚೆಕ್ ಮಾಡ್ಕೊಳ್ಳಿ ಈಗ ಸಿನಿಮಾ ಚೆನ್ನಾಗಾಗಲಿ ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಓಕೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ರಘು ಅವ್ರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರ ಕಡೆಯಿಂದಾನೆ ಫುಲ್ ಡೀಟೇಲ್ನ ತಿಳ್ಕೊಂಬೋಣ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ನೀವು ಚೆನ್ನಾಗಿದೆ ಹಾಂ ಸರ್ ಆರಾಮ ಸರ್ ಮೊದಲಿಗೆ ಇದೊಂದು ಲೇಔಟ್ ನೋಡ್ತಾ ಇದೀವಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್ ಲೊಕೇಶನ್ ಬಂದು ನಿಮಗೆ ಬಂಗಾರಪೇಟೆ ನಿಯರ್ APMC ಮಾರ್ಕೆಟ್ ಓಕೆ APMC ಮಾರ್ಕೆಟ್ ಬ್ಯಾಕ್ ಸೈಡ್ ಬರುತ್ತೆ ನಿಯರ್ ಕೋರ್ಟ್ ಅಡ್ಜಸೆಂಟ್ ಇದು ರೈಲ್ವೆ ಸ್ಟೇಷನ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮಗೆ ವಾಕಬಲ್ ಆಲ್ಮೋಸ್ಟ್ 5 minutes 1.2 kilometers ಅಷ್ಟೇ 1.2 kilometers ಎಕ್ಸಾಕ್ಟ್ ಅಷ್ಟೇ ನಡ್ಕೊಂಡು ಬಂದ್ರೂ ಆರಾಮ್ ಬರ್ಬೋದಾ ಬರ್ಬೋದು ವಾಕಬಲ್ ಡಿಸ್ಟೆನ್ಸ್ ಬಸ್ ಸ್ಟಾಪ್ ನಿಯರ್ ಬೈ ಯಾವ್ದು ಬರುತ್ತೆ ಸರ್ ಬಸ್ ಸ್ಟಾಪ್ ಗೌರ್ಮೆಂಟ್ ಬಸ್ ಸ್ಟಾಪ್ ಸಿಗುತ್ತೆ ಅದು ವಾಕಬಲ್ ಓಕೆ 5 minutes ಜರ್ನಿ ಹಾಂ ಓಕೆ ಇಲ್ಲಿ ಅಕ್ಕಪಕ್ಕದಲ್ಲಿ ಏನೇನು ಫೆಸಿಲಿಟೀಸ್ಗಳು ಇದೆ ಸರ್ ಇಲ್ಲಿ ನಿಮಗೆ APMC ಮಾರ್ಕೆಟ್ ಇದೆ ಮತ್ತೆ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಮತ್ತೆ ಕೋರ್ಟ್ ಇದೆ ಇವನ್ ಟೌನ್ ಲಿಮಿಟ್ ಟೌನ್ ಅಡ್ಜಸೆಂಟ್ ಕನೆಕ್ಟಿಂಗ್ ವಾಕಬಲ್ ಎಲ್ಲಾನು ಓಕೆ ಅದೆಲ್ಲ ಒಂದು ಸರೌಂಡಿಂಗ್ ಎಷ್ಟು ಕಿಲೋಮೀಟರ್ ಒಳಗಡೆ ಎಲ್ಲ 1 kilometer ಒಳಗಡೆನೆ ಸಿಗುತ್ತೆ ನಿಮ್ಗೆ APMC ಮಾರ್ಕೆಟ್ ಆದ್ರೆ ನಿಯರ್ 300 meters ಕೋರ್ಟ್ಗೆ 300 meters ಆಗುತ್ತೆ ಇವನ್ ನೀವು ಟೌನ್ಗೆ ರೀಚ್ ಆಗ್ಬೇಕಂದ್ರೂ ಮ್ಯಾಕ್ಸಿಮಮ್ 1 minute ಅಷ್ಟೇ 1 minute ಅಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ರೀಚ್ ಆಗ್ಬೋದು ಓಕೆ ಇದೊಂದು ಯಾವಾಗ ಸರ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಇದು ಆಲ್ಮೋಸ್ಟ್ 3 years ಆಯ್ತು ಫಸ್ಟ್ ಬಂದು ನಾವು ಪೊಲೀಸ್ ಸ್ಟಾಫ್ ಹೌಸಿಂಗ್ ಡೆವಲಪ್ಮೆಂಟ್ ಅವ್ರಿಗೆ ಸೊಸೈಟಿ ಇದಕ್ಕೆ ನಾವು ಮರ್ಜ್ ಆಗಿದ್ದು ಓಕೆ ಫಸ್ಟ್ ಅವ್ರಿಗೆ ಲೇಔಟ್ ಕಂಪ್ಲೀಟ್ ಅವ್ರಿಗೆ ಏನ್ ಸೈಟ್ಸ್ ಬುಕ್ ಮಾಡಿದ್ವಿ ಅವ್ರಿಗೆಲ್ಲ ಕಂಪ್ಲೀಟ್ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿದ್ವಿ ಈಗ ಉಳಿದಿದ್ದನ್ನ ಬಂದು ಮಾರ್ಕೆಟಿಂಗ್ ಮಾಡ್ತಾರೆ ಲೇಔಟ್ ಹೆಸರು ಏನಂತಂದ್ರೆ ಲೇಔಟ್ ಸಮೃದ್ಧಿ ಲೇಔಟ್ ಮತ್ತೆ ಪೊಲೀಸ್ ಲೇಔಟ್ ಅಂತ ಪೊಲೀಸ್ ಲೇಔಟ್ ಅಂತಾನೆ ಹೇಳ್ಬೋದು ಓಕೆ ಎಷ್ಟು ಎಕರೆ ಮಾಡಿರೋದು ಸರ್ ಇದು 9 acres 135 ಸೈಟ್ಸ್ ಅಲ್ಲಿ ಮಾಡಿರೋದು 135 ಸೈಟ್ಸ್ ಬರುತ್ತಾ ಓಕೆ ಅದರಲ್ಲಿ ಎಷ್ಟು ಸೋಲ್ಡ್ ಔಟ್ ಆಗಿದೆ ಎಷ್ಟು ರಿಮೈನಿಂಗ್ ಈಗ ಆಲ್ಮೋಸ್ಟ್ 80 ಸೋಲ್ಡ್ ಔಟ್ ಆಗಿದೆ ಇವನ್ ಪ್ಲಸ್ ರಿಮೈನಿಂಗ್ ಈಗ ಸೇಲ್ ಆಗ್ತಾ ಇದೆ ಇನ್ ರಿಮೈನಿಂಗ್ ಒಂದು 30 ಚೇಂಜ್ ಬರುತ್ತೆ ಅಷ್ಟೇ ಇನ್ನೊಂದು 30 ಅಷ್ಟೇನೆ ಲಿಮಿಟೆಡ್ ಸೈಟ್ಸ್ ಅಂತಾನೆ ಹೇಳ್ಬೋದು ಲಿಮಿಟೆಡ್ ಸೈಟ್ಸ್ ತುಂಬಾ ಲಿಮಿಟೆಡ್ ಸೈಟ್ಸ್ ಯಾಕಂದ್ರೆ ಆಲ್ಮೋಸ್ಟ್ ಮನೆ ಕೂಡ ಕಟ್ತಾ ಇದ್ದಾರೆ ಸೊ ಯಾರೋ ಪೊಲೀಸ್ ಅವರೇ ಕಟ್ತಿರೋದು ಅಂತ ಆಲ್ಮೋಸ್ಟ್ ಸ್ಟಾಫೇ ಎಲ್ಲ ಕಟ್ತಾ ಇರೋದು ಓಕೆ ಒಂದು ಸೆಕ್ಯೂರಿಟಿ ಪರ್ಪಸ್ ಅಂತಾನೆ ಹೇಳ್ಬೋದಾ 24/7 ಸೆಕ್ಯೂರಿಟಿ ಪೊಲೀಸ್ ಅವರು ಇರೋದ್ರಿಂದ ಸೆಕ್ಯೂರಿಟಿ ಜಾಸ್ತಿನೇ ಅಂತಾನೆ ಹೇಳ್ಬೋದು ಇವನ್ ಅದಕ್ಕಿಂತ ಈಗ ನೀವು ಕಾಂಪೌಂಡ್ ನೋಡ್ಬೋದು ಕಂಪ್ಲೀಟ್ ಕಾಂಪೌಂಡ್ ಕ್ಲೋಸ್ಡ್ ಕಾಂಪೌಂಡ್ ಮತ್ತೆ ನೀವು ಅಲ್ಲಿ ಮೇಲೆ ಮುಳ್ಕಂಬಿ ಹಾಕೊಂಡ್ರು ತೊಂದರೆ ಇಲ್ಲ ಯಾವುದೇ ಗೇಟೆಡ್ ಕಮ್ಯುನಿಟಿಗಿಂತ ಸೆಕ್ಯೂರಿಟಿ ಇದು ಫುಲ್ ಸೆಕ್ಯೂರಿಟಿ ಇರುವಂತದ್ದು ನೀವು ಗೇಟೆಡ್ ಕಮ್ಯುನಿಟಿಯಲ್ಲಿ ಒಂದು ಲಿಮಿಟೆಡ್ ಸೆಕ್ಯೂರಿಟಿ ಕೊಟ್ಟಿರ್ತಾರೆ ನಿಮ್ಗೆ ನೀವೇ ನೋಡಿ ಬೇಕಾದ್ರೆ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲೋಸ್ಡ್ ಮಾಡ್ಕೊಂಡು ಅವ್ರು ಬೇಕಾದ್ರೆ ಯಾವ ತರ ಬೇಕಾದ್ರೂ ಡೆವಲಪ್ ಮಾಡ್ಕೊಬಹುದು ಇವತ್ತು ಇದರಲ್ಲಿ ವಾಟರ್ ಫೆಸಿಲಿಟಿ ಇದೆ 24/7 ವಾಟರ್ ಫೆಸಿಲಿಟಿ ಇದೆ ಏನ್ ವಾಟರ್ ಬರುತ್ತೆ ಅದು ಬೋರ್ವೆಲ್ ವಾಟರ್ ಈಗ ನೆಕ್ಸ್ಟ್ ಕಂಪ್ಲೀಟ್ಸ್ ಮನೆ ಆಯ್ತು ಅಂದ್ರೆ ಆಲ್ಮೋಸ್ಟ್ ಒಂದು 10 ಹೌಸ್ ಕಂಪ್ಲೀಟ್ ಆಯ್ತು ಅಂದ್ರೆ ನಿಮ್ಗೆ ಪಂಚಾಯತಿ ಕಡೆಯಿಂದನೇ ವಾಟರ್ ಕೊಟ್ಬಿಡ್ತಾರೆ ಪಂಚಾಯತಿ ನಗರಸಭೆಗೂ ಕನೆಕ್ಟ್ ಇದೆ ಎರಡಲ್ಲಿನೂ ನಿಮ್ಗೆ ಸಿಗುತ್ತೆ ಪೇಪರ್ಸ್ ಅಲ್ಲಿ ಏನ್ ಬರುತ್ತೆ ಪೇಪರ್ಸ್ ಬಂದು ಕೂಡ ಅಪ್ರೂವಲ್ ಇದೆ ಕನ್ವರ್ಷನ್ ಆಗಿದೆ ಕನ್ವರ್ಷನ್ ಆಗಿದೆ ಈಗ ಇಮಿಡಿಯೇಟ್ ಬಂದ್ರೆ ನಾಳೆನೇ ರಿಜಿಸ್ಟರ್ ಮಾಡ್ಕೋಬಹುದು ಆಲ್ರೆಡಿ ಖಾತಾ ಎಲ್ಲಾ ಸೈಟ್ಸ್ ಖಾತಾ ರಿಲೀಸ್ ಆಗಿದೆ ಇಂಡಿವಿಜುವಲ್ ಖಾತಾ ಕೂಡ ಇಂಡಿವಿಜುವಲ್ 11A ಖಾತಾ ಹೌದು ಎಲ್ಲರೂ 11B ಕೆಲವೊಂದು ಮಾಡ್ತಾರೆ 11B ಏನಕ್ಕಂದ್ರೆ ಡಿವಿಯೇಷನ್ ಇದ್ರೆ ಮಾತ್ರ 11B ಬರುತ್ತೆ ನಮ್ದು ಕಂಪ್ಲೀಟ್ 0 ಡಿವಿಯೇಷನ್ ರೇರಾ ಏನ್ ಫೆಸಿಲಿಟಿ ಇದೆಯೋ ಆ ಫೆಸಿಲಿಟಿ ಇಲ್ಲ ಎಲ್ಲಾನು ಇದೆ ಏನ್ CA ಲ್ಯಾಂಡ್ ಅವೈಲೇಬಲ್ ಇದೆ ಮತ್ತೆ ಪಾರ್ಕ್ ಅವೈಲೇಬಲ್ ಇದೆ ಡ್ರೈನೇಜ್ ಆಗಿರ್ಬೋದು ಸಿವೇಜ್ ಏನ್ ಬಿಡ್ಬೇಕು ಎಲ್ಲ ಮತ್ತೆ ರೋಡ್ ಎಷ್ಟು ಬಿಡ್ಬೇಕು ಅಷ್ಟೇ ಇದೆ ಅದಕ್ಕೋಸ್ಕರ 11A ಖಾತಾ ಬರುತ್ತೆ ಈಗ ಔಟ್ ಸೈಡ್ ಇರೋದಕ್ಕೋಸ್ಕರ ಕೂಡ ಅಪ್ರೂವಲ್ ಬರುತ್ತೆ ನೀವು ಈಗ ಹೊಸಕೋಟೆ ಸರೌಂಡಿಂಗ್ ಆದ್ರೆ ಬಯಪ್ಪ ಅಪ್ರೂವ್ ಸಿಗುತ್ತೆ ಈಗ ನೆಲಮಂಗಲ ಆ ಸೈಡ್ ಆದ್ರೆ BA ಮಾಡಿ ಈ ಸೈಡ್ಗೆಲ್ಲ ಕೂಡ ಅಪ್ರೂವಲ್ ಸಿಗುತ್ತೆ ಡಿಸ್ಟಿಕ್
ಅಥಾರಿಟಿ, ಟೌನ್ ಪ್ಲಾನ್ ಅಥಾರಿಟಿನೇ ಬಂದಿದೆ. ಓಕೆ ಓಕೆ, ಒಟ್ಟಿನಲ್ಲಿ ರೇಟು ರಿಜಿಸ್ಟ್ರೇಷನ್ ಅಂತಾನೆ ಹೇಳ್ಬೋದು. ಹೌದು, ಇವತ್ತು ತಗೊಂಡ್ರೆ ನಾಳೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್, ಇವತ್ತು ಇಮಿಡಿಯೇಟ್ ಆಗಿ ಮನೆನೂ ಕಟ್ಬೋದು. ಮನೆ ಕೂಡ ನಾಳೆ. ಓಕೆ, ಏನೇನು ಡಾಕ್ಯುಮೆಂಟ್ ಕೊಡ್ತೀರಾ ಸರ್ ನೀವು? ಡಾಕ್ಯುಮೆಂಟ್ ಎಲ್ಲ ಒಂದು ಸೆಟ್ ಆಫ್ ಕಂಪ್ಲೀಟ್ ಬುಕ್ಲೆಟ್ ಇದೆ. ಎನಿ ಡಾಕ್ಯುಮೆಂಟ್ ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡೋದಕ್ಕಿಂತ ಈ ಖಾತಾ ಸೈಟ್ ಏನಿದೆಯೋ ಈ ಖಾತಾ ನಂಬರ್ ಹಾಕಿದ್ರೆ ಸಾಕು, ಅವ್ರಿಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಈಗ ಯಾವ್ದಾದ್ರು ಆನ್ಲೈನ್ ಅಲ್ಲಿ ಬರುತ್ತಲ್ವಾ? ಆನ್ಲೈನ್ ಅಲ್ಲಿ ಸಿಗುತ್ತೆ. ಓಕೆ, ಎನಿ ಟೈಮ್ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಬಹುದು. ಈಗ ಬೇರೆಯವರಾದ್ರೆ ರೆವಿನ್ಯೂ ಸೈಟ್ ಇನ್ನೊಂದು ಇದ್ರೆ ಅವ್ರಿಗೆ ಚೆಕ್ ಮಾಡ್ಕೊಳೋದಕ್ಕಾಗಲ್ಲ. ಇದು ಈ ಖಾತಾ ಬಂದಿರೋದಕ್ಕೋಸ್ಕರ ಕಂಪ್ಲೀಟ್ ಯಾರ ಹೆಸರಲ್ಲಿ ಇರುತ್ತೆ ಅಂತ ಕ್ಲೀನ್ ಆಗಿ ಚೆಕ್ ಮಾಡ್ಕೊಂಡು. ಯಾಕಂದ್ರೆ ಈಗ ಪ್ರತಿಯೊಬ್ರು ಯಾರಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದೀನಿ ಅಂದ್ರೆ ಮೇನ್ ಇರೋದೇ ಲೀಗಲ್. ಹೌದು, ಸೊ ನಾಳೆ ದಿನ ಏನು ಪ್ರಾಬ್ಲಮ್ ಆಗ್ಬಾರ್ದಲ್ವಾ ಅವ್ರಿಗೂ. ಸರ್, ಇವಾಗ ರೇಟು ರಿಜಿಸ್ಟ್ರೇಷನ್ ಅಂತಾನೆ ಹೇಳಿದ್ರ. ಹೌದು. ಸೊ ಅಮ್ಯುನಿಟೀಸ್ ಏನೇನು ಪ್ರೊವೈಡ್ ಮಾಡಿದ್ದೀರಾ ಸರ್ ಲೇಔಟ್ಗೆ? ಅಮ್ಯುನಿಟೀಸ್ ಬಂದು ನಿಮಗೆ ಪ್ಲಾಂಟೇಶನ್ ಮೈನ್. ಈಗ ಎಲ್ಲರೂ ಅಡ್ವಾಂಟೇಜ್ ಮಾಡೋದು ಅಂದ್ರೆ ಪ್ಲಾಂಟೇಶನ್. ಹೌದು, ಚೆನ್ನಾಗಿರ್ಬೇಕು. ನಮ್ಮ ಲೇಔಟ್ ಅಲ್ಲಿ ನನ್ಗೆ ಮನೆ ಮುಂದೆ ಒಂದ್ ಮರ ಆದ್ರೂ ಬೇಕಂತ ಕೇಳ್ತಾ ಇದ್ದಾರೆ. ಅದರ ಪ್ರಕಾರ ಆಲ್ರೆಡಿ ಡೆವಲಪ್ ಆಗಿದೆ ಮರಗಳು. ಓಕೆ, ಅಲ್ಲಿ ಗಿಡ ಎಲ್ಲ ಪ್ಲಾಂಟೇಶನ್ ಮಾಡಿದ್ದೀರಾ? ಸ್ಲ್ಯಾಬ್ಸ್ ನಮ್ದು ಕ್ಲೋಸ್ಡ್ ಇದೆ. ಆಕ್ಚುಲಾಗಿ ಕೆಲವರು ಒಬ್ಬೊಬ್ರು ಬಿಡ್ತಾರೆ, ಬಟ್ ನಮ್ದು ಕಂಪ್ಲೀಟ್ ಕ್ಲೋಸ್ ಇದೆ. ಮತ್ತೆ ಡ್ರೈನೇಜ್ ಫೆಸಿಲಿಟಿ ಇದೆ, ವಾಟರ್ ಫೆಸಿಲಿಟಿ 24/7 ಸಿಗುತ್ತೆ. ಅದ್ರಲ್ಲೇನು ತೊಂದರೆ ಇಲ್ಲ? ಏನ್ ತೊಂದರೆ ಇಲ್ಲ. ಕೂಡ ಅಪ್ರೂವಲ್ ಅಂತ ಬೇರೆ ಹೇಳಿದ್ರು. ಹೌದು, ಸೊ ಇದೆಲ್ಲ ಮ್ಯಾಂಡೇಟರಿ ಆಗಿರ್ಬೋದು. ಹೌದು, ಮ್ಯಾಂಡೇಟರಿ ಕೊಡ್ಲೇಬೇಕಲ್ವಾ? ಕೊಡ್ಲೇಬೇಕು. ಈಗ ಇವನ್ ರೇರಾ ಅಂತಂದ್ರೆ ಎಲ್ಲಾ ಫೆಸಿಲಿಟಿ ಇದೆ. ಇವನ್ ನಾವು ರೇರಾ ತಗೊಂಡೇ ಇರ್ಬೋದು, ಬಟ್ ಎಲ್ಲಾ ಫೆಸಿಲಿಟಿನೂ ಇದೆ. ಸೊ ರೇರಾದಲ್ಲೂ ಈಗ CA ಬಿಡಬೇಕು ಮತ್ತೆ ಎಲ್ಲಾನು ಇದೆ. ಹೌದು, ಅದೇ ತರ ಆಸ್ ಇಟ್ ಇಸ್ ಸೇಮ್ ನೀವು ಅದೇ ತರ ಕೂಡ ಅಪ್ರೂವಲ್ ಅಲ್ಲಿ ಕೊಟ್ಟಿದ್ದೀರಾ. ಸೈಟ್ ನಂಬರ್ ಕೂಡ ನೋಡ್ತಿದ್ದೀವಿ, ಎಲ್ಲಾನು ಇದೆ. ನೀವು ಸೈಟ್ ಮುಂದೆ ನಿಮ್ಗೆ ಡ್ರೈನೇಜ್ ಮತ್ತೆ ಸ್ಯಾನಿಟರಿ ಪಕ್ಕದಲ್ಲಿ ಫುಟ್ಬಾತ್ ಲ್ಯಾಂಡ್ ಅಲ್ಲಿ ನಾವು ಪ್ಲಾಂಟೇಶನ್ ಮಾಡಿರೋ. ಏನಂದ್ರೆ ಈಗ ಅವನ್ ಮನೆ ಒಳಗಡೆ ಹಾಕೋದಕ್ಕಿಂತ ಆಚೆ ಹಾಕೊಂಡು ಕ್ಲೀನ್ ಆಗಿ ಡೆವಲಪ್ ಮಾಡ್ಕೊಬಹುದು. ಅದ್ರಲ್ಲಿ ಮನೆ ಮುಂದೆ ಗಿಡ ಇದ್ದ ಕಾಣುತ್ತಲ್ವಾ, ಮನೇನ ತಣ್ಣಗಿದ್ದ ಹಾಗಿರುತ್ತೆ. ಓಕೆ, ರೋಡ್ ಅಲ್ಲಿ ಏನ್ ಮೆಜರ್ಮೆಂಟ್ ಕೊಟ್ಟಿದ್ದೀರಾ ಸರ್? ರೋಡ್ ಬಂದು ಇದು 50 ಫೀಟ್ ರೋಡ್ ಇದೆ. 50 ಫೀಟ್ ಟು 30 ಫೀಟ್ ರೋಡ್ ಇದೆ. ಸಬ್ ರೋಡ್ 30 ಫೀಟ್ ರೋಡ್ ಇದೆ. ಇದು ಒಂದು 50 ಫೀಟ್ ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಡೆವಲಪ್ ಮಾಡಿರೋ. ಈಗ ನೋಡಿ ಕಂಪ್ಲೀಟ್ ವೈಡ್ ರೋಡ್ಸ್ ಇದೆ. ಈಗ ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಲೇಯರ್ ಟಾರ್ ಹಾಕ್ತಿವಿ. ಟಾರ್ ಸಿಗುತ್ತೆ. ನೀವು ಮೇನ್ ಗೇಟ್ ಅಲ್ಲಿ ನೋಡಬಹುದು, ಕಂಪ್ಲೀಟ್ CC ರೋಡ್ ಅದು. ಈಗ ಒಳಗಡೆ ಬಂದು ನೆಕ್ಸ್ಟ್ ಇದೊಂದ್ ಮೇಲೆ ಒನ್ ಲೇಯರ್ ಟಾರ್ ಕಂಪ್ಲೀಟ್ ಆಗ್ಬಿಡ್ತೀವಿ. ಓಕೆ, ಮೇನ್ ಗೇಟ್ ಕೂಡ ನೋಡ್ತಾ ಇದೀವಿ ಸರ್, ಅದೊಂಥರ ಆರ್ಚ್ ಟೈಪ್ ಕೊಟ್ಟಿರೋಂತದಲ್ವಾ? ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ, ಫುಲ್ ಗೇಟೆಡ್ ಕಮ್ಯುನಿಟಿ ಸಿಗುತ್ತೆ. ಸೆಕ್ಯೂರಿಟಿ ಪೊಲೀಸ್ ಅವರು ಲೇಔಟ್ ಅಂತ ಪೊಲೀಸ್ ಅವರು ಇದ್ಮೇಲೆ ಅವರು ಇರೋ ಅವಶ್ಯಕತೆ ಏನಿಲ್ಲ, ಆದ್ರೂ ಸೆಕ್ಯೂರಿಟಿ ಇದೆ. ನೈಟ್ ಟೈಮ್ ಸ್ಟ್ರೀಟ್ ಲೈಟ್ಸ್ ಅವೈಲೇಬಲ್ ಇದೆ. ಸ್ಟ್ರೀಟ್ ಲೈಟ್ ಸಿಗುತ್ತೆ. ಸೊ ಆಲ್ರೆಡಿ ಇದೆ, ಸ್ಟ್ರೀಟ್ ಲೈಟ್ಸ್ ಇದೆ. ಎಕ್ಸ್ಟ್ರಾ ಅಂದ್ರೆ ಟೌನ್ ಲಿಮಿಟ್ ಅವ್ರ ಕಡೆಯಿಂದ ವಾಟರ್ ಇನ್ನ ಈಸಿಯಾಗಿ ಸಿಗುತ್ತೆ. ಇನ್ನೊಂದು 4-5 ಮನೆ ಆಯ್ತಂತ ಪರ್ಮಿಷನ್ ತಗೊಂಡು ಅವರೇ ಕೊಟ್ಬಿಡ್ತಾರೆ. ನಾವು ಬೋರ್ವೆಲ್ ವಾಟರ್ ಅವ್ರಿಗೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬೋರ್ವೆಲ್ ವಾಟರ್ ಪಾರ್ಕ್ ಯೂಸ್ ಮಾಡ್ಕೊಬಹುದು, ಪ್ಲಾಂಟೇಶನ್ ಯೂಸ್ ಮಾಡಬಹುದು. ಟೌನ್ಲಿ ನಗರಸಭೆ ಪಟ್ಟಣ ಪಂಚಾಯತಿ ಎಲ್ಲ ಇರುತ್ತಲ್ಲ, ಆ ವಾಟರ್ ಬಂದು ಓನ್ಲಿ ಕುಡಿಯೋದಕ್ಕೆ ಮಾತ್ರ ಕೊಡ್ತಾರೆ, ಪ್ಲಾಂಟೇಶನ್ಗೆಲ್ಲ ಯೂಸ್ ಮಾಡೋದಕ್ಕೆ ಕೊಡಲ್ಲ. ಆಗ ನಾವು ಇದನ್ನ ಯುಟಿಲೈಸ್ ಮಾಡ್ಕೊಂಡು ದಿವಸ ಪ್ಲಾಂಟೇಶನ್ಗೆಲ್ಲ ನಮ್ಮ ಬೋರ್ವೆಲ್ ವಾಟರ್ ಯೂಸ್ ಮಾಡಿ ಮರ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಸೇಲ್ ಆಗೋರ್ಗು ಅಷ್ಟೇ ಮತ್ತೆ ಮರ್ತು ಬಿಡ್ತಾರೆ. ನೀರ್ ಹಾಕಿರೋದಕ್ಕೆ ಇಷ್ಟು ಮಾತ್ರ ಆಗಿ. ಈಗ ನೆಕ್ಸ್ಟ್ ನೀರ್ ಬೇಕಾಗಿಲ್ಲ ಅದಕ್ಕೆ, ಏನಂದ್ರೆ ಮಳೆ ನೀರಿಗೆ ಡೆವಲಪ್ ಆಗ್ಬಿಡುತ್ತೆ. ಕನೆಕ್ಟಿವಿಟಿ ರೋಡ್ ಅಂತಂದ್ರೆ ಅಪ್ರೋಚ್ ರೋಡ್ಗಳು ಯಾವ ಕಡೆ ಬರ್ಬೋದು? ನಿಮ್ಗೆ ಕೋಲಾರ ಕಡೆಯಿಂದ ಬರೋದು. ಕೋಲಾರ ಮ್ಯಾಕ್ಸಿಮಮ್ ಅಂದ್ರೆ 15 ಮಿನಿಟ್ಸ್ ಜರ್ನಿ. ಬೆಮೆಲ್ ಕಂಪನಿ ದೊಡ್ಡದಾಗಿದೆ ಇಲ್ಲಿ. ಅಲ್ಲಿಂದ ನಿಮ್ಗೆ 14 ಕಿಲೋಮೀಟರ್ಸ್ ಜರ್ನಿ. ಮಾಲೂರು ಬಂದು 25 ಕಿಲೋಮೀಟರ್ಸ್ ಆಗುತ್ತೆ. ಮತ್ತೆ ನಿಮ್ಗೆ ಮೇನ್ ವೈಟ್ ಫೀಲ್ಡ್ ಇದೆ. ಈಗ ವೈಟ್ ಫೀಲ್ಡ್ ಕೆಲವರು ಎಲ್ಲ ಸಿಟಿ ಔಟ್ಸ್ಕಟ್ಸ್ ಬರ್ಬೇಕಂತ ತುಂಬಾ ಇಷ್ಟಪಡ್ತಾರೆ. ಆ ತರದವರು IT ಫೀಲ್ಡ್ ಅಲ್ಲಿ ಇರೋರೆಲ್ಲ ಇಲ್ಲಿ ಬಂದು ಸ್ಟೇ ಆಗೋದಕ್ಕೆ ತುಂಬಾ ಅವ್ರಿಗೆ ಬರ್ಡನ್ ಅನ್ಸುತ್ತೆ. ಈಗ ರೆಂಟ್ಗೆ, ಈಗ ಅದ್ ಮನೆ ಎಲ್ಲ ಕಟ್ತಾ ಇರೋದು ರೆಂಟ್ಗೆ, ಆಲ್ಮೋಸ್ಟ್ ರೆಂಟ್ ಪ್ಲಸ್ ಅವ್ರು ಇರೋದಕ್ಕೆ ಎರಡೂ ಸಿಗುತ್ತೆ. ಆ ತರ ಎರಡು ಫೆಸಿಲಿಟಿ ಯೂಸ್ ಮಾಡ್ಬೋದು. ಇಲ್ಲಿ ರೈಲ್ವೆ ಸ್ಟೇಷನ್ ಇಂದನೂ ಹತ್ರ ಇದೆ. ನಿಮ್ಗೆ ವೈಟ್ ಫೀಲ್ಡ್ ಇಂದ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಜರ್ನಿ ಅಷ್ಟೇ. 20 ಮಿನಿಟ್ಸ್ ಟ್ರೈನ್ ಅಲ್ಲಿ ಬಂದ್ರೆ 20 ಮಿನಿಟ್ಸ್ ಒಂದ ಸ್ಟ್ರೈಟ್ ಆರಾಮ ಬಂದ್ಬಿಡ್ತೀವಿ. ಈ ಕಡೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಎಲ್ಲ ಪ್ರತಿಯೊಂದು. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆಯಾ, ಕೋಲಾರ ನರಸಾಪುರ ಇಂಡಸ್ಟ್ರಿಯಲ್, ಮತ್ತೆ ವೇಮ್ಗಲ್ ಇಂಡಸ್ಟ್ರಿಯಲ್ ಇನ್ನೊಂದಿದೆ. ಎಲ್ಲಾನು ನರಸಾಪುರ ಬಂದು 25 ಮಿನಿಟ್ಸ್, ವೇಮ್ಗಲ್ ಬಂದು ಒಂದು 35-40 ಮಿನಿಟ್ಸ್ ಆಗುತ್ತೆ. ಹೊಸಕೋಟೆ ನಿಮ್ಗೆ ಒಂದು 40 ಮಿನಿಟ್ಸ್. ಚೆನ್ನೈ ಹೈವೇ ಇದೆ, ಈಗ ಸ್ಯಾಟಲೈಟ್ ಹೈವೇ ಒಂದು ಮಾಡಿದ್ದಾರೆ, ಅದು ಆಲ್ಮೋಸ್ಟ್ 30 ಮಿನಿಟ್ಸ್ ಜರ್ನಿ. ನಿಮ್ಗೆ ಹೈವೇಗೆ ಹೋಗಿ ಜಾಯ್ನ್ ಆಗ್ಬೋದು. ಎರಡು ಕಡೆಯಿಂದ ಇದೆ. ಮಾಲೂರ್ಗೆ ಹೋಗಿ ಜಾಯ್ನ್ ಆಗ್ಬೋದು, ಇಲ್ಲ ಅಂದ್ರೆ ಕೋಲಾರ ಕಡೆಯಿಂದ ಆದ್ರೂ ಹೋಗ್ಬೋದು. ಮಾಲೂರ್ ಆದ್ರೆ ತುಂಬಾ ನಿಯರ್ ಆಗುತ್ತೆ. ಆಫೀಸ್ ಬಂದು ಇಲ್ಲಿ ಒಂದು ಸೈಟ್ ಆಫೀಸ್ ಒಂದು ಮಾಡಿದೀವಿ. ಇಲ್ಲಿ ಒಂದು ಹುಡುಗ ಇರ್ತಾನೆ, ಎನಿ ಟೈಮ್ ಅವೈಲೇಬಲ್ ಇರ್ತಾರೆ. 10 to 5 ಅವೈಲೇಬಲ್ ಇರ್ತಾರೆ.
ಇಲ್ಲ ಅಂತಂದರೆ ಆಫೀಸ್ಗೆ ಬೆಂಗಳೂರಿಗೆ ಬರಬೇಕಂದ್ರೆ ಬೆಂಗಳೂರು ಬಂದು ಶಿವಾನಂದ ಸರ್ಕಲ್, ಎಕ್ಸಾಕ್ಟ್ ಶಿವಾನಂದ ಸಿಗ್ನಲ್, ಅಲ್ಲಿಗೆ ಬಂದು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ವೀಕ್ಷಕರೇ, ನಾನು ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಲೇಔಟ್ ಕೊಟ್ಟಿರ್ತೀನಿ. ಸೊ ಆಫೀಸ್ ಲೊಕೇಶನ್ ಕೊಡ್ಬೋದಲ್ವಾ? ಹಾಂ, ಕೊಡಿ. ಓಕೆ, ಆಫೀಸ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಏನು ಟೋಕನ್ ಇದು ಮಾಡ್ತಿದ್ದೀರಾ ನೀವು? ಟೋಕನ್ ಬಂದು ಒಂದು ಮಿನಿಮಲ್ ಅಮೌಂಟು ಅವ್ರಿಗೆ, ಈಗ 50,000 1 lakh ಎನಿ ಅಮೌಂಟ್ ಇದು ಮಾಡ್ಕೊಂಡು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿ. ಆಲ್ರೆಡಿ ಇದೆಯಲ್ವಾ ಖಾತೆ. ಇನ್ ಕೇಸ್ ಲೋನ್ಗೆ ಹೋದ್ರಾಗ ಅವಾಗ ಏನಂತಂದ್ರೆ ಒಂದು 15 days ಆಗುತ್ತೆ ಲೋನ್ ಪ್ರೊಸೆಸ್. ಲೋನ್ ನೀವೇ ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಯಾವ್ದಾದ್ರಲ್ಲ LICHFL ಇದೆ, SBI ಇದೆ. ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ವಾ? ಈಗ ಲೀಸ್ಟ್ ರೇಟ್ಸ್ ಬಂದು LICHFL ಇದೆ, SBI ಇದೆ. SBI ತುಂಬಾ ಲೀಸ್ಟ್ ರೇಟ್ಸ್ ಸಾಕು, ಅದು ಅದರಲ್ಲೇ ಪ್ರೊಸೆಸ್ ಈಸಿ ಆಗುತ್ತೆ. ಈಗ ಟೋಕನ್ ಮಾಡಾದ್ಮೇಲೆ ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್? ಅವ್ರು ಡಿಪೆಂಡ್. ಈಗ ನಾವು ಎಷ್ಟು ಫಾಸ್ಟ್ ಆಗಿ ಇದು ಮಾಡ್ಕೊಂಡ್ರೆ ಅವ್ರಿಗೆ ಸೇಫ್. ಈಗ ಇನ್ ಕೇಸ್ ನಾವು ಬುಕ್ ಮಾಡಿ ಅಂದ್ರೆ ಒಂದು 10 ದಿನನ ತುಂಬಾ ತುಂಬಾ ಜನ ವಾಕ್ ಇನ್ ಬರ್ತಾ ಇರ್ತಾರೆ. ಈಗ ಅದೇ ಸೈಟ್ ಬೇಕಂತ ಅಂದಾಗ ನಾವು ಎಷ್ಟು ದಿವಸ ಅಂತ ಹೋಲ್ಡ್ ಮಾಡೋದಕ್ಕಾಗಲ್ವಲ್ಲ. ಈಗ ನಮಗೂ ಲಾಸ್ ಆಗುತ್ತೆ, ಅವ್ರಿಗೂ ಲಾಸ್ ಆಗುತ್ತೆ. ಅಂದ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು ವಾರದಿಂದ 10 ದಿನದವರೆಗೂ ನೀವು ಟೈಮ್ ಕೊಡಬಹುದು. ಬುಕಿಂಗ್ ಮಾಡ್ಕೊಂಡು ಹೋದ್ಮೇಲೆ ಒಂದ್ ತಿಂಗಳೆಲ್ಲ ಟೈಮ್ ಕೊಟ್ಟು ಪಾಪ ಬೇರೆಯವ್ರು ಬರೋರು ಸೈಟ್ ಇಷ್ಟ ಆಯ್ತು ಅಂತ ಬಟ್ ತುಂಬಾ ರಿಕ್ವೆಸ್ಟ್ ಮಾಡಿದ್ರೆ ಕೊಡೋಣ. ಯಾಕಂದ್ರೆ ಲೈಫ್ ಟೈಮ್ ಅವರು ಅಚೀವ್ಮೆಂಟ್ ಅಲ್ವಾ. ಒಂದ್ ಸೈಟ್ ಮಾಡೋದು ಅನ್ನೋದು ಈಗಿನ ಜನರೇಷನ್ ತುಂಬಾ ಟಫ್ ಇದೆ. ಅದೇ ರೀತಿ ಆಗಿದೆ. ಮದುವೆ ಮಾಡೋದಕ್ಕಿಂತ ಮನೆ ಕಟ್ಟೋದೇ ದೊಡ್ಡ ಹಿಸ್ಟ್ರಿ. ಹೌದೌದು ಸರ್. ಇವಾಗ ನಿಮ್ಮ ಲೇಔಟ್ ಅಲ್ಲಿ ಸೈಟ್ ಮೆಜರ್ಮೆಂಟ್ ಅಂತ ಬಂದ್ರೆ ಯಾವ ಮೆಜರ್ಮೆಂಟ್ಸ್? 30-40, 30-50, 60-40. 60-40, 20-30 ಏನಾದ್ರು ಸಿಗಿಲ್ಲ? 20-30 ಅವೈಲಬಲ್ ಇಲ್ಲ. ಓಕೆ. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲೂ ಒಂದು ಮನೆ ಕಟ್ತಾ ಇದ್ದಾರೆ, ಇಲ್ಲೂ ನೋಡ್ತಾ ಇದೀವಿ. ಒಂದ್ 2-3 ಮನೆ ಎಲ್ಲ ದೊಡ್ಡ ಮನೆನೇ, ಎಲ್ಲ 60-40, 30-50ನೇ ಕಟ್ತಾ ಇರೋದು. ಓವರ್ ಟ್ಯಾಂಕ್ ಕೂಡ ನೋಡ್ತಾ ಇದೀವಿ ಲೇಔಟ್ ಅಲ್ಲಿ. ಓಕೆ ಸರ್, ಫೈನಲ್ ಆಗಿ ಪ್ರೈಸ್ ಅಂತ ಬಂದ್ರೆ ಏನ್ ಕೊಟ್ ಮಾಡ್ತಿದ್ದೀರಾ? ನಮ್ದು 2549 ಕೊಟ್ ಮಾಡ್ತಾ ಇದೀವಿ. 2549 ರೂಪಾಯಿ. ಅದರಲ್ಲಿ ನೆಗೋಷಿಯೇಟ್ ಅಂದ್ರೆ ತುಂಬಾ ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಕೊಟ್ಟಿರೋದೇ ಕೋಟ್ ತುಂಬಾ ಲೀಸ್ಟ್ ಪ್ರೈಸ್. ಓಕೆ. ಈಗ ಬೇರೆ ಲೇಔಟ್ಸ್ ಎಲ್ಲ 3,000 ಮಾಡ್ತಾ ಇದ್ದಾರೆ, ಫರ್ನಿಚರ್ ಮಾಡಿಬಿಟ್ಟು ಸೆಲ್ ಮಾಡ್ತಾರೆ. ನಮ್ದು ಇರೋದು ನ್ಯಾಚುರಲ್ ಇದೆ ಅಷ್ಟೇ. ಸೊ ಇರೋದನ್ನ ಇರೋ ಥರ ನಾವು ಆರ್ಟಿಫಿಷಿಯಲ್ ಆಗಿ ಏನು ಮಾಡಲ್ಲ. ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ನೀವೇ ಡೆವಲಪ್ಮೆಂಟ್ ಕೂಡ ನೋಡ್ಬೋದು. ಸೊ ಅಕ್ಕಪಕ್ಕ ವಿಚಾರಿಸ್ಕೊಂಡೇ ಬನ್ನಿ, ಸೈಟ್ ತಗೊಳ್ಳಿ ಅಷ್ಟೇ ಸರ್. ಹೌದು, ಇರೋದನ್ನ ಪ್ರಾಂಪ್ಟ್ ಆಗಿ ಹೇಳ್ಬೇಕು. ಎಲ್ಲಾದ್ರೂ ವೀಕ್ಷಣೆ ಮಾಡ್ಕೊಡಿ. ಬಂದ್ರೆ ಮ್ಯಾಕ್ಸಿಮಮ್ ನೆಗೋಷಿಯೇಟ್ ನಿಮ್ಮ ಕಡೆಯಿಂದ ಬಂದ್ರೆ, ನಿಮ್ದು ರಾಜ್ ಚಾನಲ್ ಕಡೆಯಿಂದ ಬಂದ್ರೆ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಮಾಡ್ಕೊಡ್ಲೇಬೇಕು. ಕೊಡ್ತೀವಿ. ಈಗ ವೀಕ್ಷಕರು ನೋಡ್ತಿದ್ದಾರೆ, ಎನ್ಕ್ವೈರಿಗೆ ಅಂತ ಕಾಲ್ ಮಾಡ್ತಾರೆ, ವಿಸಿಟ್ ಮಾಡೇ ಮಾಡ್ತಾರೆ. ಸೊ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇಲ್ಲ, ಬೆಸ್ಟ್ ಪ್ರೈಸ್ ಆಕ್ಚುಲ್ ಆಗಿ ತುಂಬಾ ಲೀಸ್ಟ್ ಪ್ರೈಸ್ ಕೊಟ್ಟಿರೋದು. ಅದರಲ್ಲಿ ನಮ್ಗೆ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಮಾಡ್ಕೊಡ್ತೀವಿ ಸರ್. ಇವಾಗ ನಿಮ್ ಲೆವೆಟ್ ಅಲ್ಲಿ ಸೈಟ್ ಏನು ತಗೋಬೇಕು? ಸೈಟ್ ಏನಕ್ಕಂತಂದ್ರೆ, ಈಗ ಒಂದು ಮನೆ ಕಟ್ಟೋದಕ್ಕೆ, ಅವ್ರು ವಾಸ ಮಾಡೋದಕ್ಕೆ ಮೇನ್ ಪಾಯಿಂಟ್ ನೋಡಿದ್ರೆ ಎಲ್ಲರೂ ಈಗ ವಾಟರ್ ಪ್ರಾಬ್ಲಮ್ಸ್ ಇದು ಮೇನ್ ವಾಟರ್. ಹೌದು. ಈಗ ಲಾಸ್ಟ್ ಸಮ್ಮರಲ್ಲೇ ನೋಡಿದ್ವಿ ಎಷ್ಟು ವಾಟರ್ ಇಶ್ಯೂ ಆಯಿತು. ಇಲ್ಲಿ 24/7 ವಾಟರ್ ಫೆಸಿಲಿಟಿ ಇರುತ್ತೆ, ಮತ್ತು ಎಲೆಕ್ಟ್ರಿಕ್ ಫೆಸಿಲಿಟಿ ಇರುತ್ತೆ, ಸ್ಟ್ರೀಟ್ ಲೈಟ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ಮತ್ತು ಇಲ್ಲಿ ಎಕ್ಸ್ಪೆಷಲಿ ಎಲ್ಲ ಡಿಪಾರ್ಟ್ಮೆಂಟ್ ಅವರೇ ತೊಗೊಂಡಿರೋದಕ್ಕೋಸ್ಕರ ಅಲ್ಲೇ ಸೆಕ್ಯೂರಿಟಿ ಸಿಗುತ್ತೆ. ಮತ್ತು ಇಲ್ಲಿ ಎಲ್ಲ ಸ್ಕೂಲ್, ಈಗ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋದು ತುಂಬ ವಾಕಬಲ್. ಈಗ ಒಳ್ಳೆ ಸ್ಕೂಲ್ ಸಿಗುತ್ತೆ. ಈಗ ಬೆಂಗಳೂರಲ್ಲಿ ಏನು ಫೆಸಿಲಿಟಿ ಬೇಕೋ ಅದಕ್ಕಿಂತ ಹೆಚ್ಚು ಫೆಸಿಲಿಟಿ. ಮತ್ತೆ ಮೈನ್ ಎಲ್ಲದಕ್ಕಿಂತ ಏನಂದ್ರೆ ತುಂಬಾ ಒಳ್ಳೆ ಎನ್ವಿರಾನ್ಮೆಂಟ್, 100% ಪ್ಯೂರ್ ಆಕ್ಸಿಜನ್ ತಗೋಣ ಅಂತ ಎನ್ವಿರಾನ್ಮೆಂಟ್ ಸಿಗುತ್ತೆ. ಲೀಗಲ್ ಮಾತಾಡೋಂಗಿಲ್ಲ, ಲೀಗಲ್ ಅಲ್ಲಿ ಎಲ್ಲಾನು ಕಂಪ್ಲೀಟ್ ಇದೆ. ಈ ಖಾತಾ ಬಂದ್ಮೇಲೆ ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ. 11A ಖಾತಾ ಇದೆ. 11A ಖಾತಾ ಅಂತಂದ್ರೆ ನೀವು ಆನ್ಲೈನ್ ಅಲ್ಲೇ ಚೆಕ್ ಮಾಡ್ಕೊಬಹುದು ವಿತಿನ್ ಇಮಿಡಿಯೇಟ್. ಈಗ ಚೆಕ್ ಮಾಡಿದ ತಕ್ಷಣ ಯಾರ ಹತ್ರನೂ ಲಾಯರ್ ಹತ್ರ ಕೊಡೋ ಅವಶ್ಯಕತೆ ಇಲ್ಲ, ನೀವೇ ಬಂದು ರಿಜಿಸ್ಟ್ರೇಷನ್ ಮಾಡಿ. ಮೇನ್ ನೋಡೋದೇನಂದ್ರೆ ಲೀಗಲ್ ಅಲ್ಲಿ 11A ಖಾತಾ ಏನ್ ಕೊಡ್ತಾನೆ ಕಂಪ್ಲೀಟ್ ಕ್ಲಿಯರ್ ಇದ್ರೆ ಮಾತ್ರ ಇಲ್ಲಿ 11A ಖಾತಾ ಬರುತ್ತೆ. ಹೌದು, ಇಂಡಿವಿಜುವಲ್ ನೀವೇ ಚೆಕ್ ಮಾಡ್ಕೊಳ್ಳಿ. ಈಗ ವಿಡಿಯೋದಲ್ಲಿ ನೋಡೋದಕ್ಕಿಂತ ಖುದ್ದಾಗಿ ಒಂದ್ಸಲಿ ಲೇಔಟ್ ನ ವಿಸಿಟ್ ಮಾಡಿ, ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಸೊ ಒಂದ್ಸಲಿ ಖುದ್ದಾಗಿ ಬಂದು ವಿಸಿಟ್ ಮಾಡಿ. ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಯಾವ್ದಾದ್ರು ಇಷ್ಟ ಆಯ್ತು ಅಂತಂದ್ರೆ ನೀವು ಬುಕ್ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಮೂವ್ ಆಗ್ತೀನಿ ಅಂದ್ರೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ಗೆ ಮೂವ್ ಆಗ್ಬೋದು. ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ನೆಕ್ಸ್ಟ್ ದುಡ್ಡು ಡಬಲ್ ಆಗೋ ಚಾನ್ಸಸ್ ಕೂಡ ಇದೆ. ಮೇನ್ ಥಿಂಗ್ ರೆಂಟ್ ಸೋರ್ಸ್ ಇದೆ. ಈಗ ಮನೆ ಕಟ್ಟಿದ ತಕ್ಷಣ ಅವರೇ ಇರೋಂತ ಅವಶ್ಯಕತೆ ಇಲ್ಲ, ರೆಂಟ್ ಬಿಟ್ಟು ರೆಂಟ್ ಬರುತ್ತೆ. ಈಗ ಮನುಷ್ಯ ಏನಂದ್ರೆ 2 ತರ ನೋಡ್ತಾನೆ. ಇವನ್ ಇನ್ವೆಸ್ಟ್ ಮಾಡಿದ್ರೆ ಮನೆ ಕಟ್ಟಿದ ತಕ್ಷಣ ನಮ್ಗೆ ರಿಟರ್ನ್ಸ್ ಏನಿದೆ, ರಿಟರ್ನ್ಸ್ ಏನಂದ್ರೆ ರೆಂಟ್ ಬರುತ್ತೆ. ಇನ್ನೇನ್ ಫೆಸಿಲಿಟಿ ಬೇಕು? ಈಗ ಲೋನ್ ತಗೊಂತಾನೆ, ಲೋನ್ ಅಲ್ಲಿ ತಗೊಂಡಿದ ತಕ್ಷಣ ಅವನಿಗೆ EMI ಕಟ್ಲೇಬೇಕು. ಯಾವುದೇ ನಾನ್ ತಗೊಂಡು ನಾನು EMI ಕಟ್ಲೇಬೇಕು. ಆ ತರ ಇದ್ದಾಗ
ಅದಕ್ಕೆ ಏನ್ ಆಪ್ಷನ್ ಇದೆ, ರೆಂಟ್ ಬರುತ್ತೆ. ಹೌದು, ರೆಂಟಲ್ ಆದ್ರೆ EMI ಕಟ್ಕೋಬಹುದು. ಇನ್ನೇನ್ ಬೇರೆ ಆಪ್ಷನ್ ಬೇಕಾಗಿಲ್ವಲ್ಲ. ಹೌದು, ತುಂಬಾ ಇಂಟೀರಿಯರ್ ಅಂತ ಅವಶ್ಯಕತೆನೇ ಇಲ್ವಲ್ಲ. ಕಂಪ್ಲೀಟ್ ಸಿಟಿ ಅಟ್ಯಾಚ್, ತುಂಬಾ ಎಂಜಾಯ್ ಮಾಡ್ತಾರೆ. ಏನಕ್ಕಂದ್ರೆ ಗ್ರೀನರಿ ಇರೋದಕ್ಕೋಸ್ಕರ. ಹೌದೌದು, ಕಂಪ್ಲೀಟ್ ಈಗ ವಾಕಬಲ್ ಡಿಸ್ಟೆನ್ಸ್, ವಾಕಿಂಗ್ ಮಾಡೋದಕ್ಕೂ ನೀವು ತೋಟದ ಫೀಲ್ ಬರುತ್ತೆ. ಸಿಟಿ ಅಡ್ಜಸೆಂಟೇ ಬರುತ್ತೆ. ಲೊಕೇಶನ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ನೀವು ಅವ್ರಿಗೆ 100% ಮಾಡ್ಕೊಡ್ತೀವಿ. ಏನೇ ಎನ್ಕ್ವೈರೀಸ್ ಬಂದ್ರು ಇಮಿಡಿಯೇಟ್ ಆಗಿ ನಾವು ರೆಸ್ಪಾಂಡ್ ಮಾಡ್ತೀವಿ. ಓಕೆ ಸರ್, ಓಕೆ, ಫುಲ್ ಡೀಟೇಲ್ ನಾನು ತಿಳಿಸ್ಕೊಟ್ಟಿದ್ದೀರಾ. ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಈ ಲೇಔಟ್ನ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡಿದ್ದೀವಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಅಂತಂದರೆ ಸೊ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನ ಮಾಡೋಕ್ಕೋದಾಗ ಮೇಯ್ನಾಗಿ ಹೋಗಿ ಹೇಳೋದು ಒಂದೇ, ಸೊ ಲೀಗಲ್ನ ಆದಷ್ಟು ಒಂದು 2-3 ಲಾಯರ್ ಹತ್ರ ಒಪಿನಿಯನ್ ತೊಗೊಳ್ಳಿ, ಆಮೇಲೆ ಫರ್ದರ್ ರಿಜಿಸ್ಟ್ರೇಷನ್ಗೆ ಮೂವ್ ಆಗಿ ಅಂತ ಹೇಳ್ತೀನಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ ಆಗಿರೋ ಅಂಥ ವೀಡಿಯೋಗಳನ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಅಂತ ಹೇಳ್ತಾ, ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ.